ಪ್ರಶ್ನೆಯನ್ನೇ ಮುಂದುವರಿಸ್ತಾ ಸರ್, ಪ್ರಜಾಪ್ರಭುತ್ವ ಮೌಲ್ಯ ಹಾಗೆ ಸಂವಿಧಾನ ಸರ್ವೋಪರಿ ಅಂತ ಇರುವಾಗ ನಮಗೆ ಸಿದ್ಧಾಂತವೇ ಮುಖ್ಯ, ನಮಗೆ ನಮ್ಮ ಸ್ವಾಭಿಮಾನವೇ ಮುಖ್ಯ ಅಂತ ಹೇಳಿ RSS ಜಿದ್ದಿಗೆ ಬಿದ್ದಿದ್ಯಾ? ಯಾಕೆ ಹೇಳ್ತಿದ್ದೀನಿ ಪ್ರಶ್ನೆ, ಅಕೌಂಟಬಿಲಿಟಿ ಅನ್ನೋದು ಎಲ್ಲರಿಗೂ ಅನ್ವಯ ಆಗುತ್ತೆ ಅಂತ ಅಂದಾಗ RSS ಕೂಡ ಆಗಬೇಕು ಸರ್. ನೋಂದಣಿ ಮಾಡಿಸ್ಕೊಳ್ಳಿ ಅಂತಂದ್ರೆ ಜಾರಿಕೆ ಮಾಡ್ತಿರೋದು ಯಾಕೆ RSS ಅಂತ ಹೇಳಿ? ಮೇಡಮ್, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಿಮ್ ಲೆಕ್ಚರ್ ಕೇಳಿಸ್ಕೊಂಡಿದ್ದೀನಿ ಅವಾಗಿಂದ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರತಿ ಕಾರ್ಯಕರ್ತ ಅಪ್ಪಟ ರಾಷ್ಟ್ರೀಯವಾದಿ ಮತ್ತೆ ರಾಷ್ಟ್ರಪ್ರೇಮಿ. ಈ ದೇಶದ ಎಲ್ಲ ಕಾನೂನುಗಳನ್ನ ಯಾರಾದ್ರೂ ಮೊದಲು ಪಾಲನೆ ಮಾಡ್ತಾರೆ ಅಂದ್ರೆ ಅವರು ಸಂಘ ಪರಿವಾರದ ಕಾರ್ಯಕರ್ತರು. ಅರ್ಥ ಆಯ್ತಲ್ಲ ಮೇಡಮ್? ನಾವು ಯಾವುದೇ ಚುನಾಯಿತ ಸರ್ಕಾರ ಜನಪರವಾದಂತ ಕಾನೂನುಗಳನ್ನ ತಗೊಂಡ್ ಬಂದ್ರೆ ನಾವು ಪಾಲನೆ ಮಾಡ್ತೀವಿ, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ನಟರಾಜ್ ಗೌಡ್ರು ನೀವು ಕೇಳಿದ ಪ್ರಶ್ನೆ ಬಿಟ್ಟು ಇನ್ನೆಲ್ಲ ಜಿಲೇಬಿ ಥರ ಸುತ್ತಬಿಟ್ರು. ಅವರು ರಿಜಿಸ್ಟ್ರೇಷನ್ಗೆ ಹೋದ್ರು, ಅಲ್ಲೋದ್ರು, ಇಲ್ಲೋದ್ರು. ನಾನು ಹೇಳ್ತೀನಿ ಮೇಡಮ್, 1994 ಪಟ್ನಾ ಕೋರ್ಟಲ್ಲಿ ಇನ್ಕಮ್ ಟ್ಯಾಕ್ಸ್ನವರು RSS ಮೇಲೆ ಒಂದೇ ಕೇಸನ್ನು ದಾಖಲೆ ಮಾಡ್ತಾರೆ. ನೀವು ಕಲೆಕ್ಟ್ ಮಾಡೋಂಥ ಗುರು ಕಾಣಿಕೆಗೆ ನೀವು ಅದನ್ನು ಇನ್ಕಮ್ ಟ್ಯಾಕ್ಸ್ ಕಟ್ಟಿ ಅಂತೇಳಿ ಸಂಘದ ಪದಾಧಿಕಾರಿಗಳು ಅವತ್ತು ಕೋರ್ಟಲ್ಲಿ ಹೇಳ್ತಾರೆ, ಇದು ರಿಜಿಸ್ಟರ್ಡ್ ಆರ್ಗನೈಸೇಷನ್ ಅಲ್ಲ, ಗ್ರೂಪ್ ಆಫ್ ಇಂಡಿವಿಜುವಲ್ಸ್. ಹಾಗಾಗಿ ನಾವು ಪಬ್ಲಿಕ್ ದೇಣಿಗೆ ಯಾವತ್ತೂ ಸಂಗ್ರಹ ಮಾಡಲ್ಲ. ನಾನು ನನ್ನ ಮನೆಯಲ್ಲಿ ಸಂಘದಿಂದ ಗುರುಪೂಜೆ ಮಾಡಿದ್ರೆ ನನಗೆ ಬೇಕಾದವರು 4 ಜನ ಕರಿತೀನಿ, ಅವ್ರನ್ನ ಕಂಪಲ್ಸರಿ ಕೊಡಿ ಅಂತ ನಾನು ಕೇಳಲ್ಲ. ಅವರು ವಾಲಂಟಿಯರ್ ಆಗಿ ನಮ್ಗೆ ಕೊಡ್ತಾರೆ. ಅದು ಏನೇನು ಖರ್ಚು ಬಂದಿದೆ ಅಂತ ನಾನು ಅವ್ರಿಗೆ ಉತ್ತರದಾಯಿತ್ವವನ್ನ ನಟರಾಜ್ ಗೌಡ್ರಿಗೂ ಇನ್ಯಾರಿಗೂ ಅಲ್ಲ, ಕೊಟ್ಟಿದ್ದೀವಿ. ನಮ್ದು ಜಿಲ್ಲಾ ನಿಮಿಷ ಗೌಡ್ರೆ ಇರಿ, ನಿಮಿಷ ಇರ್ರಿ, ಪೂರ್ತಿ ಕೇಳಿಸ್ಕೊಡ್ರಿ, ಧೈರ್ಯ ಮಾಡ್ರಿ, ಲೆಕ್ಕಪತ್ರನ ಯಾರ ಒಂದ್ ಕೇಳಿಸ್ಕೊಡ್ರಿ, ಕೇಳಿಸ್ಕೊಡ್ರಿ ಗೌಡ್ರ, ನಿಮ್ ಮಾತನ್ನ ನಿಮ್ ಫಾಲ್ತು ಮಾತುಗಳನ್ನ ನಾನು ಕೇಳಿಸ್ಕೊಂಡಿದ್ದೀನಿ. ಕೇಳಿಸ್ಕೊಡ್ರಿ, ಸಂವಿಧಾನ ರಾಹುಲ್ ಗಾಂಧಿ ದಮ್ಮಿಲ್ಲ ರೀ. ನಮಗೆ ಬರುವಂತಹ ಗುರುಕಾಣಿಕೆ ಲೆಕ್ಕಾಚಾರವನ್ನ ಯಾರು ಗುರುಕಾಣಿಕೆ ಕೊಟ್ಟಿರ್ತಾರೆ ಅವ್ರಿಗೆ ನಾವು ಪತ್ರ ಮುಖೇನ ಕೊಡ್ತೀವಿ, ಮತ್ತೆ ನಮ್ಮ ವೆಬ್ಸೈಟಲ್ಲಿ ಹಾಕಿರ್ತೀವಿ. ಅವರು ನಮ್ಮ ವೆಬ್ಸೈಟಲ್ಲಿ ತಾಲೂಕಾ ಮಟ್ಟದಲ್ಲಿ ಇರುತ್ತೆ, ಜಿಲ್ಲಾ ಮಟ್ಟದಲ್ಲಿ ಇರುತ್ತೆ, ಯಾರು ಬೇಕಾದರೂ ನೋಡ್ಕೋಬಹುದು. ಮತ್ತೆ ಈ ದೇಶದಲ್ಲಿ ಯಾವುದೇ ಸಂಘ ಸಂಸ್ಥೆಯನ್ನ ರಿಜಿಸ್ಟರ್ ಮಾಡಿಸ್ಲೇಬೇಕು, ನೋಂದಣಿ ಮಾಡಲೇಬೇಕು ಅಂತ ಹೇಳಿ ಕಂಪಲ್ಸರಿ ಇಲ್ಲ. ಅದರ ಪ್ರಯೋಜನವನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪಡ್ಕೊಂಡಿದೆ. ಸೊ ಅಕಸ್ಮಾತ್ ಅದು ಕಂಪಲ್ಸರಿ ಆಗಿದ್ರೆ 1948ರಲ್ಲಿ ನಮ್ಮ ನಟರಾಜ್ ಗೌಡ್ರು ಹೇಳ್ತಾ ಇದ್ರು, ಈಗ ಸಂಘ ಬ್ಯಾನ್ ಆಯ್ತು ಅಂತ. ಅವತ್ತು ಹೇಳ್ಬೋದಾಗಿತ್ತಲ್ಲ, ಅವತ್ತಿದ್ದು ಸರ್ಕಾರ ರಿಜಿಸ್ಟರ್ ಮಾಡಿಸ್ಕೊಳ್ರಿ, ಬ್ಯಾನ್ ತೆಗಿತೀವಿ ಅಂತ ಹೇಳಲಿಲ್ಲ. 1980ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನವನ್ನ ಕಿತ್ತು ಬಿಸಾಕಿ ಇವರ ಪ್ರಧಾನಮಂತ್ರಿ ಪಟ್ಟವನ್ನು ಉಳಿಸ್ಕೊಳ್ಳೋ ಏಕೈಕ ಉದ್ದೇಶದಿಂದ, ಸ್ವಾರ್ಥದ ಉದ್ದೇಶದಿಂದ 2 ವರ್ಷ ಈ ದೇಶದಲ್ಲಿ ಸಂವಿಧಾನ ಇರಲಿಲ್ಲ. ಲಕ್ಷಾಂತರ ಜನ ಜೈಲಿಗೆ ಹಾಕಿದ್ರು, ಲಕ್ಷಾಂತರ ಜನ ವಿರೋಧ ಪಕ್ಷದವ್ರನ್ನ ಜೈಲಿಗೆ ಹಾಕಿದ್ರು, 1000 ಜನ ಸತ್ತೋಗ್ಬಿಟ್ರು. ಒಂದು ನಿಮಿಷ ಕೇಳಿಸ್ಬಿಟ್ರೆ ಗೌಡ್ರ, ಹ್ಯಾವ್ ಸಮ್ ಡಿಸೆನ್ಸಿ ಪ್ಲೀಸ್. ಹಾಗಾಗಿ 1948ರಲ್ಲಿ, 1975ರಲ್ಲಿ, 1992ರಲ್ಲಿ 3 ಸಾರಿ ಕಾಂಗ್ರೆಸ್ ಸರ್ಕಾರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ವಿನಾಕಾರಣ ಯಾವುದೇ ಒಂದು ಗುರುತರವಾದಂತ ಆರೋಪಗಳಿಲ್ಲ ಅಂದ್ರೆ ನಿಷಿದ್ಧ ಮಾಡಿದ್ಮೇಲೆ ಆವತ್ತು ಕಡ್ಲೆಪುರಿ ತಿಂತಿದ್ರ ಕಾಂಗ್ರೆಸ್ನವರು, ಸರ್ಕಾರದ ಕಡ್ಲೆಪುರಿ ತಿಂತಾ ಇದ್ರ, ಗೆಡ್ಡೆ ಕೀಳ್ತಾ ಇದ್ರ ಇಲ್ಲ. ಹಾಗಾಗಿ ಕೇಳಿಸ್ಕೊಡ್ರಿ ಗೌಡ್ರ, ಆದ್ರೆ ನಾವು ಸಂವಿಧಾನ ನಮಗೆ ಕೊಡ್ತಕ್ಕಂತ ಒಂದು ಪ್ರಿವಿಲೇಜ್ ಅನ್ನ ಬಳಸ್ಕೊಂಡಿದ್ದೇವೆ. ನಂಬರ್ 1. ನಂಬರ್ 2, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಯಾರು ಸ್ವಾತಂತ್ರ್ಯ ಹೋರಾಟ ಮಾಡ್ಲಿ ಅಂದ್ರು. ನಮ್ಮ ಕೇಳಿಸ್ಕೊಳಪ್ಪ, ಸ್ವಲ್ಪ ಇತಿಹಾಸ ನಿನ್ಗೆ ಗೊತ್ತಿಲ್ಲ ಅಂತ ಅಷ್ಟೊಂದು ಇಲ್ಲ ಅಂತಲ್ಲ. 1920ರಲ್ಲಿ ನಮ್ಮ ಸಂಘದ ಸಂಸ್ಥಾಪಕರಾದ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವರ್ ಅವರು ಅಸಹಕಾರ ಚಳುವಳಿಯಲ್ಲಿ 2 ವರ್ಷ ಜೈಲಲ್ಲಿದ್ರು ಪೂನಾದಲ್ಲಿ. ಇದೇ ಕಾಂಗ್ರೆಸ್ನ ಅವತ್ತಿನ ನಾಯಕರು ಹೋಗಿ ಅವ್ರನ್ನ ರಿಸೀವ್ ಮಾಡಿಕೊಂಡು ದೊಡ್ಡ ಕಾರ್ಯಕ್ರಮ ಮಹಾರಾಷ್ಟ್ರದಲ್ಲಾಗಿದೆ. ನಟರಾಜ್ ಗೌಡ್ರು ದಯವಿಟ್ಟು ಇತಿಹಾಸವನ್ನ ತಿಳ್ಕೋಬೇಕು. ನಂಬರ್ 3, ಅನಂತ್ ಕುಮಾರ್ ಹೆಗಡೆ ಅವರ ವಿಷಯ ಅಂತ ತಗೊಂಡ್ ಬಂದ್ರು. ಅನಂತ್ ಕುಮಾರ್ ಹೆಗಡೆ ಅವರು ಹೇಳಿದ್ದು ನಿಜ, ನಾವು ಬಂದಿರೋದು ಈ ದೇಶದ ಸಂವಿಧಾನ ಬದಲಾವಣೆ ಮಾಡ್ಬೇಕಂತ. ಆದ್ರೆ ಭಾರತೀಯ ಜನತಾ ಪಕ್ಷ ಅವ್ರ ಆ ರೀತಿ ಮಾತಾಡಿದ್ದಕ್ಕೆ ನಾವು ಅವ್ರನ್ನ ಪಕ್ಷದಿಂದ ಮಿನಿಸ್ಟರ್ಶಿಪ್ ಇಂದ ರಾಜೀನಾಮೆ ಕೊಡಿಸಿದ್ವಿ. ಅವ್ರಿಗೆ MP ಟಿಕೆಟ್ ಕೊಡ್ಲಿಲ್ಲ, ಪಕ್ಷದಿಂದ ತೆಗೆದ್ವಿ. ಇವ್ರು ಅದೇ ಸಂತೋಷ್ ಲಾಡು ಸಂವಿಧಾನ ಬಂದಿದ್ದು ಸೋನಿಯಾ ಗಾಂಧಿ ಅವರು ಅಂತ ಇದ್ರು. ಇವ್ರು ಏನ್ ಅಕ್ಷರ ಚಂದ್ರಶೇಖರ್ ಕೊಟ್ಟಿದ್ದು ಸೋನಿಯಾ ಗಾಂಧಿ ಅವರು ಅಂತ ಹೇಳಿದ್ರು. ಸಂತೋಷ್ ಲಾಡ್ ಅವರು